ಬಿಜೆಪಿ ಚುನಾವಣಾ ಚಾಣಕ್ಯ ಅಂತ ಕರೆಸಿಕೊಳ್ಳೋ ಅಮಿತ್ ಶಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಟ್ಟಾಗಿದೆ. ಹೀಗಿರುವಾಗ ಹಳೆ ಮೈಸೂರು ಭಾಗದಲ್ಲಿ ಸೇರ್ಕೊಳ್ಳುವಂತಹ ಒಂದು ಕ್ಷೇತ್ರ ಅದು ಹಾಸನ ಭಾಗ. ಹಾಸನದಲ್ಲಿ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಈಗಾಗಲೇ ಸೋತು ಕಂಗಾಲಾಗಿರುವಂತಹ ಪ್ರೀತಮ್ ಗೌಡ ಅವರಿಗೆ ಕೋಪ ಅನ್ನುವಂಥದ್ದು ಕೊತ ಕೊತ ಅಂತ ಇನ್ನೂ ಕುದಿತಾ ಇದೆ. ಈ ಜೋಡಿಯನ್ನ ನೋಡಿ ಅಥವಾ ದೋಸ್ತಿಯನ್ನ ನೋಡಿ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ. ಮತ್ತೆ ರೆಬೆಲ್ ಆಗಿದ್ದಾರೆ ಪ್ರೀತಮ್ ಗೌಡ್ರೀಗ. ಈ ಹಿಂದೆ ಏನು ಹೇಳಿದ್ನೋ ಅದಕ್ಕೆ ನಾನು ಈಗಲೂ ಸ್ಟ್ಯಾಂಡ್ ಆಗ್ತೀನಿ ಆ ಸ್ಟೇಟ್ಮೆಂಟ್ಗೆ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಜೆಡಿಎಸ್ ಜೊತೆಗಿನ ಮೈತ್ರಿಯಲ್ಲಿ ಬಿಜೆಪಿಗೆ ಸಿಗಬೇಕಾದ ಕ್ಷೇತ್ರಗಳ ಬಗ್ಗೆ ಮೊನ್ನೆಯ ಅಭಿಪ್ರಾಯವನ್ನೇ ಅಮಿತ್ ಶಾ ಅವ್ರ ಮುಂದೆ ಹೇಳ್ತೀನಿ. ಕ್ಷೇತ್ರಗಳ ವಾಸ್ತವ ಸ್ಥಿತಿ ಬಗ್ಗೆ ಮುಕ್ತವಾಗಿ ಅಮಿತ್ ಶಾ ಅವರಿಗೆ ಮಾಹಿತಿ ಕೊಡ್ತೀನಿ ಅಂತ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ ಪಬ್ಲಿಕ್ ಟಿವಿಗೆ ಹೇಳಿದ್ದಾರೆ. ಬಿಜೆಪಿಯ ಪ್ರಮುಖವಾದಂತಹ ಕೋರ್ ಕಮಿಟಿಯ ಸಭೆ ಮಾನ್ಯ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆಯಲಿದೆ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ರಾಜ್ಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಜೊತೆಗೆ ಮಾಜಿ ಶಾಸಕರಾಗಿರುವಂಥ ಪ್ರೀತಮ್ ಗೌಡ ಅವರಿಗೆ ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ಚುನಾವಣೆ ಇನ್ನು ಕೆಲವೇ ದಿನಗಳ ಬಾಕಿ ಇರುವಂಥ ಸಂದರ್ಭದಲ್ಲಿ ಇದೊಂದು ನಡೀತಾ ಇರುವಂಥ ಮಹತ್ವದಾದಂಥ ಸಭೆ, ಇಲ್ಲಿ ಏನೇನು ಪ್ರಮುಖವಾದಂಥ ವಿಚಾರಗಳು ಚರ್ಚೆ ಆಗುತ್ತೆ? ನೋಡಿ, ಮೈಸೂರು ಕ್ಲಸ್ಟರ್ನ ಒಳಗೊಂಡಂಥ 4 ಲೋಕಸಭಾ ಕ್ಷೇತ್ರದ ಪ್ರಮುಖರ ಸಭೆಯನ್ನು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಕರೆಯಲಾಗಿದೆ. ಮಂಡ್ಯ, ಹಾಸನ, ಚಾಮರಾಜನಗರ, ಮೈಸೂರು 4 ಲೋಕಸಭಾ ಕ್ಷೇತ್ರದ ಪ್ರಮುಖರ ಸಭೆಯನ್ನು ಸನ್ಮಾನ್ಯ ಗೃಹ ಸಚಿವರು ತೆಗೆದುಕೊಳ್ಳಿದ್ದಾರೆ. ಮುಂಬರುವಂಥ ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೂ 28 NDA ಅಭ್ಯರ್ಥಿಗಳ ಗೆಲ್ಲೋ ನಿಟ್ಟಿನಲ್ಲಿ ಯಾವೆಲ್ಲ ಕಾರ್ಯತಂತ್ರವನ್ನು ರೂಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಚರ್ಚೆ ನಡೆಯಲಿದೆ. ಸಹಜವಾಗಿ ಚುನಾವಣೆ ಇನ್ನು 60 ದಿನದೊಳಗೆ ಚುನಾವಣೆ ಕರ್ನಾಟಕದಲ್ಲಿ ಮುಗಿಯುವಂಥ ಸಂಭವ ಇದೆ. ಹಾಗಾಗಿ ನಾವು ಚುನಾವಣೆಗೆ ಸಜ್ಜಾಗೋ ನಿಟ್ಟಿನಲ್ಲಿ ಈ ಒಂದು ತಯಾರಿ ಬೈಠಕ್ಗಳು ನಡೆಯುವಂಥದ್ದು ಸಹಜ ಪ್ರಕ್ರಿಯೆ. ರಾಜ್ಯದ ಲೋಕಸಭಾ 28 ಕ್ಷೇತ್ರಗಳ ಚುನಾವಣೆ ದೃಷ್ಟಿಯಿಂದ ಇದು ಅತ್ಯಂತ ಮಹತ್ವದ್ದು ಬಿಜೆಪಿಯ ಪಾಲಿಗೆ. ಇಲ್ಲಿಂದ ಪ್ರಾರಂಭ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಎಲ್ಲ ಕ್ಷೇತ್ರಗಳು ಮಹತ್ವ ಇದೆ. ಅದರಲ್ಲಿ ಹಳೆ ಮೈಸೂರು ಕ್ಲಸ್ಟರು ಭಾಳ ಮುಖ್ಯವಾದ್ದು. ಕಾರಣ ಇಲ್ಲಿ ಕಾಂಗ್ರೆಸ್ ತನ್ನ ಶಕ್ತಿಯನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವೃದ್ಧಿಸ್ಕೊಂಡಿತ್ತು. ಹಾಗಾಗಿ ಸ್ವಾಭಾವಿಕವಾಗಿ ಹಳೆ ಮೈಸೂರು ಭಾಗಕ್ಕೆ ಹೆಚ್ಚು ಪ್ರಾತಿನಿಧ್ಯವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಆದರೆ ಲೋಕಸಭಾ ಚುನಾವಣೆಗೂ ವಿಧಾನಸಭಾ ಚುನಾವಣೆಗೂ ಭಾಳ ವ್ಯತ್ಯಾಸ ಇರುತ್ತೆ. ಖಂಡಿತವಾಗ್ಲೂ 4 ಲೋಕಸಭಾ ಕ್ಷೇತ್ರ NDA ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಭಾಗದಲ್ಲಿ ಪ್ರಮುಖವಾಗಿ ಮೈಸೂರಿಂದಲೇ, ಅದರಲ್ಲೂ CM ತವರು ಕ್ಷೇತ್ರದಿಂದಲೇ ಈ ಒಂದು ಸಭೆಯನ್ನು ಆರಂಭ ಮಾಡ್ತಾ ಇದ್ದಾರೆ. ಇದೇನು ಕೋಇನ್ಸಿಡೆನ್ಸ್ ಆಗಿ ನಡೀತಾ ಇದೆಯೋ ಹೇಗೆ? ನೋಡಿ, ಅವ್ರ ಕ್ಷೇತ್ರ ಇವ್ರ ಕ್ಷೇತ್ರ ಅಂತ ಬರೋದಿಲ್ಲ. ನಮ್ಗೆ 28 ಕ್ಷೇತ್ರನೂ ಮುಖ್ಯವಾಗಿರುತ್ತೆ. ಅದರಲ್ಲಿ ಮೈಸೂರು ಕೂಡ ಒಂದು. ಹಾಗಾಗಿ ಖಂಡಿತವಾಗ್ಲೂ ನಮ್ಮ ಮೈಸೂರು ಕ್ಲಸ್ಟರ್ನ 4 ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ NDA ಪಾಲಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದಕ್ಕೆ ಪೂರ್ವ ತಯಾರಿಯಾಗಿ ಈ ಒಂದು ಮೀಟಿಂಗನ್ನು ಹಮ್ಮಿಕೊಂಡಿದ್ದೀವಿ. ತಾವು ಮೊನ್ನೆ ಬಹಿರಂಗವಾಗಿ ಹೇಳಿದಂಥ ಅಭಿಪ್ರಾಯವನ್ನು ಕೂಡ ಮೈತ್ರಿಯ ವಿಚಾರದಲ್ಲಿ ಈ ಕ್ಷೇತ್ರ ಹೇಗೆ ಅನ್ನುವಂಥ ಅದನ್ನು ಕೂಡ ವ್ಯಕ್ತಪಡಿಸ್ತೀರಾ? ನೋಡಿ, 4 ಗೋಡೆ ಮಧ್ಯೆ ಕೂತು ಚರ್ಚೆ ಮಾಡೋವಂಥ ವಿಚಾರವನ್ನು ಮಾಧ್ಯಮದ ನಡುವೆ ಹೇಳೋಕ್ಕಾಗಲ್ಲ. ನಾನು ಅವತ್ತು ಉಲ್ಲೇಖ ಮಾಡಿ ಮಾತನಾಡಿದ್ದು ನಮ್ಮ BJP ಜಿಲ್ಲಾ ಕಾರ್ಯಕಾರಿಣಿ ಸಭೆಯಲ್ಲಿ. ಕಾರ್ಯಕರ್ತರಿಗೆ ಏನು ಒಂದು ಪ್ರೋತ್ಸಾಹ ಕೊಡೋದಿರುತ್ತೆ, ಬೆಂತಟ್ಟೋದಿರುತ್ತೆ, ಆ ಕೆಲಸ ಮಾಡಲೇಬೇಕು ಒಬ್ಬ ಸಂಘಟನೆಯ ಜವಾಬ್ದಾರಿ ಹೊತ್ತಿರುವಂಥವನು. ಸೀಟಿನ ವಿಚಾರದಲ್ಲಿ ವರಿಷ್ಠ ಏನು ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧವಾಗಿರ್ತೀವಿ. ಇದು ಮಾಜಿ ಶಾಸಕರು ಜೊತೆಗೆ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಪ್ರೀತಮ್ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.